के बच्चों को स्व उन्नति में कितना इंटरेस्ट है। ತಾವೆಲ್ಲರೂ ಸಮಯ ಮಾಡಿಕೊಂಡು ಯೋಗ ಬಟ್ಟಿಗೆ ಅಂತ ಬಂದಿದ್ದೀರ. ತಮ್ಮೆಲ್ಲರಿಗೂ ಸ್ವ ಉನ್ನತಿಯ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. आज तो वर्किंग डे है, फिर भी हम सब मिलकर तपस्या करेंगे, स्वदर्शन करेंगे, बाबा को याद करेंगे. ಇವತ್ತು ವರ್ಕಿಂಗ್ ಡೇ ಆದರೂ ಸಹ ನಾವೆಲ್ಲರೂ ಸೇರಿ ತಪಸ್ಸು ಮಾಡೋಣ, ಸ್ವದರ್ಶನ ಮಾಡೋಣ, ಜೊತೆಗೆ ಬಾಬಾವರ ನೆನಪು ಮಾಡೋಣ. क्योंकि बाबा ने हम सबको आदि मध्य अंत का सत्य ज्ञान देकर जगा दिया है. ಯಾಕೆಂದರೆ ಬಾಬಾವರು ನಮ್ಮೆಲ್ಲರಿಗೂ ಸತ್ಯ ಜ್ಞಾನ ನೀಡಿ ಜಾಗೃತರನ್ನಾಗಿ ಮಾಡಿದ್ದಾರೆ. दुनिया को पता नहीं है कि कौन सा समय चल रहा है और कौन आया हुआ है. ಈಗ ಸಮಯ ಎಂಥದ್ದು ನಡೀತಿದೆ, ಜೊತೆಗೆ ಯಾರು ಬಂದಿದ್ದಾರೆ ಅನ್ನೋದು ಪ್ರಪಂಚದವ್ರಿಗೆ ಗೊತ್ತಿಲ್ಲ. इसलिए वे अपनी दुनियादारी में मस्त हैं, पर हमें पता है ये कौन सा समय चल रहा है और कौन आया हुआ है. ಆದ್ದರಿಂದ ಅವರು ತಮ್ಮ ಪ್ರಾಪಂಚಿಕ ಕೆಲಸಗಳಲ್ಲೇ ಮುಳುಗಿದ್ದಾರೆ, ಮಸ್ತರಾಗಿದ್ದಾರೆ. ಆದರೆ ಯಾರು ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ. कल्प में एक ही बार बाबा आते हैं और हमें पावन बनाते हैं. ಕಲ್ಪದಲ್ಲಿ ಒಂದೇ ಬಾರಿ ಬಾಬಾವರು ಬಂದು ನಮ್ಮನ್ನು ಪಾವನ ಮಾಡ್ತಾರೆ. और कोई युग में और कोई जन्म में फिर बाबा नहीं मिलने वाले. ಮತ್ಯಾವುದೇ ಯುಗದಲ್ಲಿ ಮತ್ಯಾವುದೇ ಜನ್ಮದಲ್ಲಿ ಬಾಬಾ ಸಿಗಲ್ಲ. भल परम धाम में साथ रहेंगे, परंतु मिलन की अनुभूति तो अभी संगम युग में है. ಭಲೆ ಪರಂಧಾಮದಲ್ಲಿ ಜೊತೆಯಲ್ಲಿರ್ತೀವಿ, ಆದರೆ ಮಿಲನದ ಅನುಭೂತಿ ಈಗ ಸಂಗಮ ಯುಗದಲ್ಲಿ ಮಾತ್ರ ಸಾಧ್ಯ. 5000 वर्ष के ड्रामा को सफल करना है तो संगम युग को सफल करना है. 5000 ವರ್ಷದ ಡ್ರಾಮಾನ ಸಫಲ ಮಾಡ್ಕೊಳ್ಬೇಕು ಅಂದರೆ ಈ ಸಂಗಮ ಯುಗವನ್ನು ಸಫಲ ಮಾಡ್ಕೋಬೇಕು. और संगम युगी ब्राह्मण जीवन को सफल करना है तो रोज की दिनचर्या को सफल करना है. ಮತ್ತು ಸಂಗಮ ಯುಗಿ ಬ್ರಾಹ್ಮಣ ಜೀವನನ ಸಫಲ ಮಾಡ್ಕೊಳ್ಬೇಕು ಅಂದರೆ ಪ್ರತಿದಿನದ ದಿನಚರ್ಯೆಯನ್ನು ಸಫಲ ಮಾಡ್ಕೊಳ್ಬೇಕು. रोज सफल, जीवन सफल, पूरा ड्रामा सफल. ಪ್ರತಿನಿತ್ಯ ಸಫಲ, ಜೀವನ ಸಫಲ, ಪೂರ್ಣ ಡ್ರಾಮಾ ಸಫಲ ಆಗತ್ತೆ. क्योंकि जो कुछ प्रैक्टिकल करना है वो संगम युग में करना है. ಯಾಕೆಂದರೆ ಏನೆಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಮಾಡಬೇಕಿದೆಯೋ ಅದನ್ನು ಸಂಗಮ ಯುಗದಲ್ಲಿ ಮಾಡಬೇಕು. संगम युग के पुरुषार्थ की ही प्रारब्ध सतयुग और त्रेता युग है. ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧಾನೇ ಸತ್ಯಯುಗ, ತ್ರೇತಾಯುಗ. सतयुग में कोई पुरुषार्थ नहीं होना है. संगम के पुरुषार्थ की रिजल्ट ही सतयुग और त्रेता युग की जीवन है. ಸತ್ಯುಗದಲ್ಲಿ ಹೋಗಿ ನಾವು ಯಾವುದೇ ಪುರುಷಾರ್ಥವನ್ನು ಮಾಡಲ್ಲ. ಸಂಗಮ ಯುಗದ ಪುರುಷಾರ್ಥದ ಫಲಿತಾಂಶನೇ
ಸತ್ಯುಗ ತ್ರೇತಾಯುಗದ ಜೀವನ. द्वापर और कलयुग तो सिर्फ यादगार रीत रस्म है. ದ್ವಾಪರ ಮತ್ತು ಕಲಿಯುಗ ಕೇವಲ ನೆನಪಾರ್ಥವಾದ ಸಂಪ್ರದಾಯ. इसलिए पूरे ड्रामा में जो कुछ है मोस्ट इम्पोर्टेंट एंड प्रैक्टिकल वो संगम युग है. ಆದ್ದರಿಂದ ಡ್ರಾಮಾದಲ್ಲಿ ಅತ್ಯಂತ ಮುಖ್ಯವಾದುದು ಮತ್ತು ಪ್ರಾಕ್ಟಿಕಲ್ ಆದದ್ದು ಸಂಗಮ್ ಯುಗ. इसलिए बाबा के बच्चे अपना समय संकल्प व्यर्थ न कर पुरुषार्थ और सेवा में सफल करते हैं. ಆದ್ದರಿಂದ ಬಾಬೋರ ಮಕ್ಕಳು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ದೇನೆ ಪುರುಷಾರ್ಥ ಮತ್ತು ಸೇವೆಯಲ್ಲಿ ತಮ್ಮ ಸಮಯನ ಸಫಲ ಮಾಡ್ಕೊಳ್ತಾರೆ. तो हम समय को जानते हैं और समय को पहचान कर हम सावधान हुए हैं. ಅಂದಹಾಗೆ ನಾವು ಸಮಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಗುರುತಿಸ್ತಾ ಜಾಗೃತರಾಗಿದ್ದೀವಿ. पूरा कल्प तो हमारा गृहस्थी जीवन है. अभी ही बाबा ने हमें योगी तपस्वी बनाया. ಪೂರ್ಣ ಕಲ್ಪ ನಮ್ಮದು ಗೃಹಸ್ಥಿ ಜೀವನ ಆಗಿರುತ್ತೆ, ಆದರೆ ಈಗಷ್ಟೇ ಬಾಬಾ ನಮ್ಮನ್ನು ಯೋಗಿ ತಪಸ್ವಿಗಳನ್ನಾಗಿ ಮಾಡಿದ್ದಾರೆ. इसलिए बुद्धि में यही याद रखना है कि हम योगी हैं, तपस्वी हैं, बेहद के वैरागी हैं, बेहद के सन्यासी हैं. ಆದ್ದರಿಂದ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು, ನಾವು ಯೋಗಿಗಳಾಗಿದ್ದೀವಿ, ನಾವು ತಪಸ್ವಿಗಳಾಗಿದ್ದೀವಿ, ನಾವು ಬೇಹದ್ ಸನ್ಯಾಸಿಗಳು, ವೈರಾಗಿಗಳು ಆಗಿದ್ದೀವಿ. ये स्मृति रहने से हर कदम हम महसूस करेंगे कि भल घर में रहते हैं, निमित्त मात्र है. हमारा सर्वस्व बाबा है, बाकी सब कुछ निमित्त मात्र है. ಈ ಸ್ಮೃತಿ ಇರೋದ್ರಿಂದ ಭಲೆ ಗೃಹಸ್ಥದಲ್ಲಿರ್ಬೋದು, ಆದರೆ ನಾವು ನಿಮಿತ್ತ ಮಾತ್ರ, ಎಲ್ಲ ಬಾಬೂರದ್ದು, ನಾವು ನಿಮಿತ್ತವಾಗಿದ್ದೀವಿ ಅನ್ನೋದು ನೆನಪಿರುತ್ತೆ. जब ये स्मृति रहती है तो कोई भी संबंध, कोई भी चीज, वस्तुएं या कोई भी प्रवृत्ति हमें प्रभाव नहीं डाल सकती. ಈ ಸ್ಮೃತಿ ಇದ್ದಾಗ ಯಾವುದೇ ವಸ್ತು, ಯಾವುದೇ ಪ್ರವೃತ್ತಿ ನಮ್ಮ ಮೇಲೆ ಪ್ರಭಾವ ಬೀರಲ್ಲ. मुख्य बात ही ये है कि सब कुछ करते हुए भी डिटैच रहना. ಮುಖ್ಯವಾದ ವಿಚಾರವೇ ಇದು, ಎಲ್ಲವನ್ನೂ ಮಾಡ್ತಾ ಡಿಟ್ಯಾಚ್ ಆಗಿರಬೇಕು. हमारी मुख्य तपस्या ही ये है कि हर क्षण देह में रहते हुए, हर क्षण देह द्वारा कर्म करते हुए देहभान से न्यारा रहना. ಪ್ರತಿ ಕ್ಷಣ ದೇಹದಲ್ಲಿರ್ತ, ದೇಹದಿಂದ ಕರ್ಮವನ್ನು ಮಾಡ್ತಾ, ದೇಹದಿಂದ ಭಿನ್ನವಾಗಿರೋದೇ ನಮ್ಮ ಮುಖ್ಯವಾದ ತಪಸ್ಸು. ये अवेयरनेस कर्म करते समय रहे, न कि सिर्फ योग अभ्यास करें तब हम देहभान से न्यारे रहे, ऐसा नहीं है. ಈ ಜಾಗೃತತೆ ಸದಾ ಕಾಲಕ್ಕಿರಬೇಕು. ಕೇವಲ ಯೋಗಕ್ಕೆ ಕುಳಿತಾಗ ಮಾತ್ರ ಆತ್ಮ ಸ್ಮೃತಿಯಲ್ಲಿರೋದು ಆ ರೀತಿಯಲ್ಲ. विशेष समय निकालकर अभ्यास इसलिए ही हम करते हैं ताकि फिर वो नेचुरल बन जाए
कि कर्म करते भी हम देह में रहते भी देह भान से न्यारे रहे. ವಿಶೇಷವಾಗಿ ಸಮಯ ತೆಗೆದು ನಾವು ಈ ಅಭ್ಯಾಸ ಯಾಕೆ ಮಾಡ್ತೀವಿ ಅಂದರೆ, ಕರ್ಮ ಮಾಡುವಾಗಲೂ ಸಹಜವಾಗಿ ನಾವು ದೇಹದಲ್ಲಿದ್ದರೂ ದೇಹದಿಂದ ಭಿನ್ನವಾಗಿರೋದಕ್ಕೆ ಸಾಧ್ಯವಾಗಬೇಕು. हर कर्मेंद्रिय से देहभान का त्याग हो और हर कर्मेंद्रिय में आत्माभिमानीता की तपस्या का तेज हमें धारण करना है. ಪ್ರತಿ ಕರ್ಮೇಂದ್ರಿಯದಿಂದ ದೇಹಭಾನದ ತ್ಯಾಗವಾಗಬೇಕು ಮತ್ತು ಪ್ರತಿ ಕರ್ಮೇಂದ್ರಿಯದಿಂದನೂ ಆತ್ಮಾಭಿಮಾನಿ ಸ್ಥಿತಿಯ ಪ್ರಕಾಶ ಹೊಳಪು ಕಾಣಿಸ್ಬೇಕು. ज्ञान नहीं था तो हर कर्मेंद्रिय से देह अभिमानी बनकर कर्म हमने किए. ಜ್ಞಾನ ಇಲ್ಲದಿದ್ದಾಗ ಪ್ರತಿ ಕರ್ಮವನ್ನು ನಾವು ದೇಹಾಭಿಮಾನದಲ್ಲಿದ್ಕೊಂಡು ಮಾಡಿದ್ದೀವಿ. हमने आंखें भी दिखाई, नाक भी चढ़ाया, मुंह भी बिगाड़ा. हर कर्मेंद्रिय से विकर्म तो किए ही. ಕಣ್ಣನ್ನು ಜೋರಾಗಿ ಬಿಡ್ತಿದ್ವಿ, ಮೂಗೇರಿಸ್ಕೊಳ್ತಿದ್ವಿ, ಮುಖ ಕೆಡಿಸ್ಕೊಳ್ತಿದ್ವಿ. ಪ್ರತಿಯೊಂದು ಕರ್ಮೇಂದ್ರಿಯದಿಂದನೂ ವಿಕರ್ಮಗಳನ್ನ ಮಾಡಿದ್ದೀವಿ. अभी भी ज्ञान प्राप्त होने के बाद भी अगर अपने आप को चेक करें तो अभी भी कर्मेंद्रियों से कितने विकर्म होते रहते हैं. ಈಗಲೂ ಸಹ ಜ್ಞಾನ ಪ್ರಾಪ್ತಿ ಆದಮೇಲೂ ಒಂದು ವೇಳೆ ಚೆಕ್ ಮಾಡಿಕೊಂಡ್ರೆ ಕರ್ಮೇಂದ್ರಿಯಗಳಿಂದ ಈಗಲೂ ಎಷ್ಟೊಂದು ವಿಕರ್ಮಗಳು ಆಗ್ತಿರತ್ವೆ. और हम जानते हैं ना कि ब्राह्मण जीवन में जो भी विकर्म होते हैं एक का 100 गुणा हिसाब बनता है. ಬ್ರಾಹ್ಮಣರಾದ ಮೇಲೆ ಏನೇ ವಿಕರ್ಮ ಮಾಡಿದ್ರು ಅದಕ್ಕೆ 100ಕ್ಕೆ 100 ಪಟ್ಟಷ್ಟು ಶಿಕ್ಷೆ ಆಗತ್ತೆ ಅನ್ನೋದು ನಮಗೆ ಗೊತ್ತೂ ಇದೆ ಅಲ್ವಾ. इसका हिसाब बहुत भारी होता है. ಇದರ ಲೆಕ್ಕ ಬಹಳ ದೊಡ್ಡದಿರುತ್ತೆ. तो लक्ष्य रखना है कि मुझे हर कर्मेंद्रिय से स्वधर्म में स्थित होकर सही रेस्पॉन्ड करना है, रिएक्ट नहीं करना. ಆದ್ದರಿಂದ ಗುರಿ ಇರಬೇಕು, ಪ್ರತಿ ಕರ್ಮೇಂದ್ರಿಯಗಳಿಂದ ನಾನು ಸರಿಯಾದ ಪ್ರತ್ಯುತ್ತರ ಕೊಡಬೇಕು ಹೊರತು ಪ್ರತಿಕ್ರಿಯಿಸಬಾರ್ದು. तो मुझे लक्ष्य रखना है कि हर कर्मेंद्रिय से अब मुझे पुण्यात्मा बनना है. ಪ್ರತಿ ಕರ್ಮೇಂದ್ರಿಯಗಳಿಂದ ನಾನು ಈಗ ಪುಣ್ಯಾತ್ಮ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿರಬೇಕು. जब पुण्यात्मा बनना है हर कर्मेंद्रिय को कमल पुष्प के समान शीतल बनाना है. ಪುಣ್ಯಾತ್ಮರಾಗಬೇಕು ಅಂದಮೇಲೆ ಪ್ರತಿ ಕರ್ಮೇಂದ್ರಿಯಗಳನ್ನು ಕಮಲ ಪುಷ್ಪ ಸಮಾನ ಶೀತಲವಾಗಿಟ್ಕೋಬೇಕು. तो हमारी ये प्रैक्टिकल तपस्या है, ये निरंतर अटेंशन रहे, जागृति रहे कि मुझे हर कर्मेंद्रिय से अब पुण्य का खाता जमा करना है. ಇದು ನಮ್ಮ ಪ್ರಾಕ್ಟಿಕಲ್ ತಪಸ್ಸು. ಸದಾ ನಮಗೆ ಒಂದು ಲಕ್ಷ್ಯ ಇರಬೇಕು. ಪ್ರತಿ ಕರ್ಮೇಂದ್ರಿಯಗಳಿಂದ ನಾನು ಪುಣ್ಯದ ಖಾತೆಯನ್ನೇ ಜಮಾ ಮಾಡಿಕೊಳ್ಬೇಕು. कोई कैसा भी व्यवहार करे, मुझे उसके व्यवहार के आधार पर व्यवहार नहीं करना है. मुझे अपनी ऊंची स्थिति से व्यवहार करना है. ಯಾರು ಹೇಗೆ ವ್ಯವಹರಿಸಲಿ, ನಾನು ಅದೇ ರೀತಿ ಅವ್ರ ಜೊತೆ ವ್ಯವಹಾರ ಮಾಡಬಾರ್ದು. ನಾನು ಶ್ರೇಷ್ಠ ಸ್ಥಿತಿ ಇಟ್ಕೊಂಡು ನಂತರ ವ್ಯವಹಾರ ಮಾಡಬೇಕು.
मुझे अच्छा व्यवहार इसलिए करना है क्योंकि मैं अच्छी आत्मा। ನಾನು ಯಾಕೆ ಒಳ್ಳೆ ವ್ಯವಹಾರವನ್ನೇ ಮಾಡಬೇಕು ಅಂದರೆ ನಾನು ಒಳ್ಳೆ ಆತ್ಮ, मैं महान आत्मा हूँ, मुझे अपनी अच्छाई के आधार से व्यवहार करना है, न कि अन्य आत्मा के आधार पर व्यवहार करना है। ನಾನು ಶ್ರೇಷ್ಠ ಆತ್ಮನಾಗಿರೋದ್ರಿಂದ ನಾನು ಒಳ್ಳೆ ರೀತಿಯಲ್ಲೇ ವ್ಯವಹರಿಸಬೇಕು, ಬೇರೆಯವ್ರು ಹೇಗೆ ವ್ಯವಹಾರ ಮಾಡ್ತಾರೋ ಹಾಗೆ ನಾನು ಮಾಡೋ ಹಾಗಿಲ್ಲ. जब लक्ष्य है कि मुझे पूर्ण शुद्ध आत्मा बनना है, क्योंकि मेरी ओरिजिनलिटी संपूर्ण पवित्रता है, मेरे अनादि स्वरूप में कोई विकार है ही नहीं. ನಾನು ಸಂಪೂರ್ಣ ಶುದ್ಧ ಆತ್ಮ ಆಗಬೇಕು ಅನ್ನೋ ಗುರಿ ನಮಗಿದೆ. ಯಾಕೆಂದರೆ ನಮ್ಮ ಅನಾದಿ ಸಂಸ್ಕಾರವೇ ಸಂಪೂರ್ಣ ಪವಿತ್ರತೆ. ಆ ಸ್ಥಿತಿಯಲ್ಲಿ ನಮ್ಮಲ್ಲಿ ಯಾವುದೇ ವಿಕಾರಗಳು ಇರೋದೇ ಇಲ್ಲ. बाबा ने हमें बताया, परंतु हमें खुद लक्ष्य बनाना है. बिना लक्ष्य बनाए ये होगा नहीं. ಬಾಬೋರು ನಮಗಿದನ್ನು ತಿಳಿಸಿದ್ದಾರೆ, ಆದರೆ ನಾವು ಈ ಲಕ್ಷ್ಯ ಇಟ್ಕೊಳ್ಬೇಕು. ಆ ಗುರಿ ಇಟ್ಕೊಳ್ದೆ ಆ ಸ್ಥಿತಿಯನ್ನು ತಲುಪೋದಕ್ಕಾಗಲ್ಲ. बाबा का कार्य है, जो मूल सत्य है सारे, वो हमें बताना. बाबा ने हमें बता दिया. ಬಾಬೋರ್ ಕಾರ್ಯ ಏನು ಅಂದರೆ ಮೂಲ ಸತ್ಯ ಏನಿದೆಯೋ ಅದನ್ನು ನಮಗೆ ತಿಳಿಸೋದು. ಆ ಕೆಲಸನ ಬಾಬೋರು ಮಾಡಿಬಿಟ್ಟಿದ್ದಾರೆ. देखो, भक्ति में लगन थी, इच्छा थी आत्मा को पावन बनने की, परंतु सही ज्ञान नहीं था, सच्चा गाइड गुरु नहीं था, और वो समय ही उतरती कला का था. तो इच्छा होते हुए भक्ति में इतनी मेहनत पुरुषार्थ करते हुए भी एक सत्य ज्ञान न होने के कारण हम नहीं बन सके. ಭಕ್ತಿಯಲ್ಲಿ ಸಂಪೂರ್ಣ ಪಾವನರಾಗೋ ಲಕ್ಷ್ಯ ಇತ್ತು, ಆದರೆ ಸರಿಯಾದ ಜ್ಞಾನ ಇಲ್ಲದೆ ಇರೋ ಕಾರಣ, ಯಾರೋ ಮಾರ್ಗದರ್ಶಿಗಳು ಇಲ್ಲದೆ ಇರೋ ಕಾರಣ, ಗುರು ಇಲ್ಲದೆ ಇರೋದ್ರಿಂದ ನಾವು ಆ ಲಕ್ಷ್ಯವನ್ನು ತಲುಪೋದಕ್ಕೆ ಆಗಿರಲಿಲ್ಲ. इस बात को हम रियलाइज करें कि देखो, इच्छा थी आत्मा को कि मैं पावन बनूं. भक्ति में भी आरती में क्या गाते हैं? विषय विकार मिटाओ, पाप हरो देवा. ओरिजिनल भक्त जो भक्ति करते थे वो इसी लक्ष्य से करते थे ना. ಭಕ್ತಿಯಲ್ಲಿ ನಮಗೇನೋ ಭಾವನೆ ಇತ್ತು. ನಾವು ಆರತಿ ಮಾಡುವಾಗಲೂ ಸಹ ಭಗವಂತನ ಕೇಳ್ತಿದ್ದದ್ದೇನು? ವಿಷಯ ವಿಕಾರಗಳನ್ನು ಅಳಿಸು, ಪಾಪವನ್ನು ದೂರ ಮಾಡು ದೇವ ಅಂತ ಕೇಳ್ತಿದ್ವಿ. ಇದೇ ಗುರಿ ಇತ್ತಲ್ವಾ?
आजकल अल्पकाल की इच्छाओं की पूर्ति के लिए भक्ति करते हैं, परंतु असल भक्ति तो आत्मशुद्धि के लिए ही करते थे. ಇತ್ತೀಚೆಗೆ ಅಲ್ಪಕಾಲದ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಅಂತ ಭಕ್ತಿ ಮಾಡ್ತಾರೆ. ಆದರೆ ಅಸಲಿ ರೂಪದಲ್ಲಿ ಭಕ್ತಿಯ ಮೂಲ ಗುರಿನೇ ಸಂಪೂರ್ಣ ಪಾವನರಾಗೋದು. इसलिए भक्ति में भी तपस्या 2 लक्ष्य से करते हैं. एक आत्मशुद्धि के लिए और दूसरा परमात्मा प्राप्ति के लिए तपस्या करते हैं. ಆದ್ದರಿಂದ ಭಕ್ತಿಯಲ್ಲೂ 2 ಉದ್ದೇಶಗಳನ್ನ ಇಟ್ಕೊಂಡು ತಪಸ್ಸನ್ನ ಮಾಡ್ತಾರೆ. ಒಂದು ಆತ್ಮಶುದ್ಧಿಗಾಗಿ, ಇನ್ನೊಂದು ಪರಮಾತ್ಮನ ಪ್ರಾಪ್ತಿಗಾಗಿ. हम सभी भी विशेष योग तपस्या इसलिए करते हैं, हमारा भी लक्ष्य है आत्मशुद्धि. मुझे पूर्ण शुद्ध आत्मा बनना है. ಆದ್ದರಿಂದ ನಾವುಗಳು ಯೋಗ ಮಾಡೋದು ಸಹ ಇದೇ ಲಕ್ಷ್ಯವನ್ನು ಇಟ್ಕೊಂಡು, ನಾನು ಆತ್ಮ ಶುದ್ಧನಾಗಬೇಕು, ಸಂಪೂರ್ಣ ಪಾವನನಾಗಬೇಕು. जो मेरी ओरिजिनल स्टेज थी, जो मेरी रियलिटी थी, पूर्ण शुद्ध स्थिति, वो फिर से मुझे पानी है. ನನ್ನ ಮೂಲ ಸ್ವರೂಪ ಏನಿತ್ತೋ, ನನ್ನ ವಾಸ್ತವಿಕ ರೂಪ, ಆ ಪೂರ್ಣ ಶುದ್ಧಿಯನ್ನು ನಾನು ಪ್ರಾಪ್ತಿ ಮಾಡಿಕೊಳ್ಬೇಕು. तो ये लक्ष्य हमें खुद बनाना है. ನಾವೇ ಈ ಲಕ್ಷ್ಯವನ್ನು ಇಟ್ಕೊಳ್ಬೇಕು. तभी ऐसा पुरुषार्थ भी चलेगा और ऐसे बाबा कहते हैं ना, जैसा लक्ष्य वैसे लक्षण भी हम धारण कर सकेंगे. ಆ ಗುರಿ ಇಟ್ಕೊಂಡಾಗಲೇ ಆ ರೀತಿ ಪುರುಷಾರ್ಥನೂ ನಡೆಯುತ್ತೆ. ಅದನ್ನೇ ಬಾಬಾ ಅವ್ರು ಹೇಳೋದು, ಹೇಗೆ ಲಕ್ಷ್ಯ ಇರುತ್ತೋ ಅದೇ ರೀತಿ ಲಕ್ಷಣಗಳನ್ನ ಧಾರಣೆ ಮಾಡ್ಕೋತೀರ. बाबा कहते हैं, दादियाँ बड़े कहते हैं, पर जब तक मेरा अपना कहना क्या है, मेरा अपना क्या लक्ष्य है, वो मोस्ट इम्पॉर्टेंट है. ಬಾಬಾ ಇದನ್ನು ಹೇಳ್ತಾ ಇದ್ದಾರೆ, ನಮ್ಮ ಹಿರಿಯ ಸಹೋದರಿಯರು ಹೇಳ್ತಾರೆ, ಸರಿ, ಆದರೆ ನನಗೆ ನನ್ನ ಗುರಿ ಏನಿದೆ, ನಾನು ಏನು ಹೇಳ್ಕೊಳ್ತಿದ್ದೀನಿ, ಅದು ತುಂಬ ಮುಖ್ಯ. बाबा के सत्य ज्ञान की शक्ति से पवित्रता हमारे जीवन में धारण हो गई. प्रथम लेसन ही बाबा ने ऐसा कराया कि हम जाग गए, हमारी स्मृति दृष्टि वृत्ति बदल गई. ಬಾಬುರ ಶಕ್ತಿಯಿಂದ ನಮ್ಮ ಜೀವನದಲ್ಲಿ ಪವಿತ್ರತೆ ಧಾರಣೆ ಆಗೋಯ್ತು. ಬಾಬುರ ಮೊದಲನೇ ಪಾಠನೇ ಇದು. ಆದ್ದರಿಂದ ನಮ್ಮ ದೃಷ್ಟಿ, ವೃತ್ತಿ, ಕೃತಿ ಎಲ್ಲದರಲ್ಲೂ ಪವಿತ್ರತೆ ಜಾಗೃತಗೊಳ್ತು. पर जो कुछ छोटी मोटी कमी कमजोरियां हैं, हर एक अपने आप को जानते हैं कि मुझ आत्मा में छोटी मोटी कौन सी कमजोरियां हैं. ಇನ್ನೇನು ಸಣ್ಣ ಪುಟ್ಟ ನಿಶ್ಶಕ್ತತೆಗಳಿರುತ್ತೋ ಅವನ್ನ ನಾವು ಸಮಾಪ್ತಿ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ನನ್ನಲ್ಲಿ ಸಣ್ಣ ಸಣ್ಣ ವೀಕ್ನೆಸ್ಗಳೇನಿವೆ ಅನ್ನೋದು. ब्राह्मण जीवन शुरू हुआ तब से ये छोटी मोटी कमजोरियां साथ लेकर हम चल रहे हैं. ಬ್ರಾಹ್ಮಣ ಜೀವನ ಶುರು ಆದಾಗಿನಿಂದನೂ ಈ ಸಣ್ಣ ಪುಟ್ಟ ನಿಶ್ಶಕ್ತತೆಗಳನ್ನ ಜೊತೆನಲ್ಲೇ ತಗೊಂಡು ನಾವು ನಡೀತಿದ್ದೀವಿ. रोने की, रुसने की, तेरी मेरी करने की, व्यर्थ बातें सोचने की, मूड ऑफ करने की, ऐसी कई कमजोरियां ब्राह्मण जन्म हुआ तब से लेके हम चल रहे. ಅಳೋದು, ಮುನಿಸ್ಕೊಳ್ಳೋದು, ನಂದು ನಿಂದು ಅಂತ ಹೇಳೋದು, ಮೂಡ್ ಆಫ್ ಮಾಡ್ಕೊಳ್ಳೋದು, ಈ ರೀತಿ ಅನೇಕ ಸಣ್ಣ ಪುಟ್ಟ ನಿಶ್ಶಕ್ತತೆಗಳನ್ನ ನಾವು ಈ ಬ್ರಾಹ್ಮಣ ಜೀವನದ ಪ್ರಾರಂಭದಿಂದಲೂ ಅದನ್ನು ಜೊತೆಲಿ ಹೊತ್ಕೊಂಡೇ ನಡೀತಿದ್ದೀವಿ.
हमने इन कमजोरियों को छोड़ने का लक्ष्य नहीं बनाया तो देखो आज 2 साल, 5 साल, 10 साल, 20 साल, 40 साल हो गए, फिर भी ये कमजोरियां है ही हमारे. ಈ ನಿಶ್ಶಕ್ತತೆಗಳನ್ನ ಬಿಡಬೇಕು ಅಂತ ನಾವು ಗುರಿ ಇಟ್ಕೊಳ್ಳಿಲ್ಲ. ಆದ್ರಿಂದ ನೋಡಿ, ಜ್ಞಾನಕ್ಕೆ ಬಂದು 2 ವರ್ಷ, 5 ವರ್ಷ, 10, 20, 40 ವರ್ಷಗಳಾದರೂ ಆ ನಿಶ್ಶಕ್ತತೆ ನಮ್ಮಲ್ಲಿ ಹಾಗೇ ಇವೆ. है कि नहीं अभी भी? ಇದೆಯೋ ಇಲ್ವೋ? बहुत ऊंची धारणाएं तो हम सब ने कर ली, क्योंकि ये बाबा की ज्ञान की शक्ति आत्मा के जागने से देखो आजीवन ब्रह्मचर्य की धारणा हम सबके जीवन में है. ಬಹಳ ಎತ್ತರದ ಗುರಿಯನ್ನಂತೂ ನಾವು ಸಾಧಿಸಿದ್ದೀವಿ. ಏಕೆಂದರೆ ಬಾಬಾವರ ಜ್ಞಾನ ಸಿಗ್ತಿದ್ದ ಹಾಗೆ ಈ ಬ್ರಹ್ಮಚರ್ಯ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗೋಯ್ತು. अन्य सभी धर्म संप्रदाय मठ पंथ वहां आकर के पवित्रता की बात पर ही अटक गए हैं. ಬೇರೆ ಧರ್ಮ ಸಂಘ ಸಂಸ್ಥೆಗಳೆಲ್ಲ ಈ ಪವಿತ್ರತೆ ಅನ್ನೋ ವಿಚಾರ ಬಂದಾಗ ಅಲ್ಲೇ ಸಿಕ್ಕಾಕೊಂಡ್ಬಿಡತ್ವೆ. बाकी सब बातें वो सिखाते हैं, दया करो, धर्म करो, दान करो, प्रेम से बोलो, सच बोलो, सब बातें सिखाते हैं, परंतु पवित्र बनो ये कोई नहीं सिखाता है. ಇನ್ನು ಉಳಿದ ಎಲ್ಲ ವಿಚಾರಗಳನ್ನೂ ಅವ್ರು ಕಲಿಸ್ತಾರೆ. ದಾನ ಮಾಡಿ, ದಯೆ ತೋರಿಸಿ, ಪ್ರೇಮದಿಂದಿರಿ. ಆದರೆ ಈ ಪವಿತ್ರತೆಯಿಂದ ಇರಿ ಅನ್ನೋ ವಿಚಾರವನ್ನು ಅವರು ಕಲಿಸಕ್ಕಾಗಲ್ಲ. तो जहाँ सब अटक गए हैं, हमारा ब्राह्मण जीवन उस पवित्रता की धारणा से प्रारंभ होता है. ಎಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ದಾರೋ ಆ ಸ್ಥಳದಿಂದ, ಪವಿತ್ರ ಜೀವನದಿಂದ ನಮ್ಮ ಈ ಬ್ರಾಹ್ಮಣ ಜೀವನ ಪ್ರಾರಂಭಗೊಂಡಿದೆ. तो कितनी ऊंची धारणा के साथ ब्राह्मण जीवन हमारा शुरू हुआ है. ಎಷ್ಟು ಶ್ರೇಷ್ಠವಾದ ಗುರಿಯೊಂದಿಗೆ ನಮ್ಮ ಈ ಬ್ರಾಹ್ಮಣ ಜೀವನ ಪ್ರಾರಂಭಗೊಂಡಿದೆ. हम रोज अमृत वेले उठते हैं. ನಾವು ದಿನ ಅಮೃತ ವೇಳೆ ಎದ್ದೇಳ್ತೀವಿ. कितनी ऊंची धारणा है. जब नए मेहमान आते हैं और सुनते हैं कि 3:30 बजे उठते हैं, तो वो सोचते हैं कि अच्छा आप लोग आधी रात को ही उठ जाते हो. ಯಾರಾದರೂ ಹೊಸಬ್ರು ಬಂದಾಗ ನಾವೆಲ್ಲ 3:30ಗೆ ಎದ್ದೇಳ್ತೀವಿ ಅಂತ ಹೇಳಿದ್ರೆ, ನೀವೆಲ್ಲ ಅರ್ಧರಾತ್ರಿಗೆ ಎದ್ಬಿಡ್ತೀರಾ ಅಂತ ಕೇಳ್ತಾರೆ. अन्न शुद्धि कितना बड़ा अच्छा नियम है जो हम बाबा के बच्चों ने अपना लिया है. ಅನ್ನ ಶುದ್ಧಿ ಅನ್ನೋದು ಎಷ್ಟು ದೊಡ್ಡ ನಿಯಮ. ನಾವು ಬಾಬೋರ್ ಮಕ್ಕಳೆಲ್ಲ ಇದನ್ನ ನಮ್ಮದಾಗಿಸ್ಕೊಂಡಿದ್ದೀವಿ. कोई गुरुवार उपवास करना या सोमवार उपवास करना या एकादशी करना या पूर्णिमा का व्रत रखना ये बात नहीं है, पर सदा जीवन के अंत तक अन्न शुद्धि की धारणा. ಕೇವಲ ಸೋಮವಾರ ಉಪವಾಸ ಮಾಡೋದು ಅಥವಾ ಗುರುವಾರ ಉಪವಾಸ ಮಾಡೋದು ಇಲ್ಲ ಹುಣ್ಣಿಮೆ ದಿನ ಉಪವಾಸ ಅಥವಾ ಏಕಾದಶಿ ಅಲ್ಲ, ಆದರೆ ಸದಾ ಕಾಲಕ್ಕಾಗಿ ಜೀವನ ಪರ್ಯಂತ ಅನ್ನ ಶುದ್ಧಿಯನ್ನ ನಮ್ದಾಗಿಸ್ಕೊಂಡಿದ್ದೀವಿ. रोज सुबह क्लास और योग करना कितनी दृढ़ता की बात है. ಪ್ರತಿದಿನ ಬೆಳಿಗ್ಗೆ ಕ್ಲಾಸಿಗೆ ಬರೋದು ಎಷ್ಟು ದೊಡ್ಡ ದೃಢತೆ ವಿಚಾರ ಇದು. एक दिन भी अमृत वेले ना उठे या मुरली क्लास ना करे तो हमें अच्छा नहीं लगता है. ಒಂದು ದಿನ ಅಮೃತ ವೇಳೆ ಎದ್ದೇಳಲಿಲ್ಲ ಅಥವಾ ಒಂದು ದಿನ ಕ್ಲಾಸ್ ಕೇಳಲಿಲ್ಲ ಅಂದ್ರೂ ನಮಗಿಷ್ಟ ಆಗಲ್ಲ. तो कितनी ऊंची धारणाओं के साथ ब्राह्मण जीवन हमारा शुरू हुआ है. हमारा लक्ष्य है कि हमें ब्रह्मा बाप समान संपन्न और संपूर्ण बनना है. ಎಷ್ಟು
ಶ್ರೇಷ್ಠವಾದ ಧಾರಣೆಗಳೊಂದಿಗೆ ನಮ್ಮ ಜೀವನ ಪ್ರಾರಂಭ ಆಗಿದೆ. ನಮ್ಮ ಲಕ್ಷ್ಯ ಇರೋದೇ ಬ್ರಹ್ಮ ತಂದೆ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗಬೇಕು ಅನ್ನೋದು. यही लक्ष्य है ना सभी का. ಎಲ್ರದ್ದು ಇದೇ ಗುರಿ ಅಲ್ವಾ? हाँ, भाइयों ने हाथ ऊपर नहीं किया. यही लक्ष्य है ना. भट्टी में जब हम बैठते हैं तो हमें अपने आप से यही पूछना है और खुद को पक्का करवाना है कि जिस लक्ष्य से बाबा ने पढ़ाई कराई है वो ही ऊंचा लक्ष्य है ना मेरा भी. ಬಟ್ಟಿಗೆ ಕುಳಿತಾಗ್ಲೆಲ್ಲ ನಮಗೆ ನಾವೇ ಪರಿಪಕ್ವ ಮಾಡ್ಕೊಳ್ಬೇಕು ಅಥವಾ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಳ್ಬೇಕು. ಬಾಬಾ ಯಾವ ಶ್ರೇಷ್ಠ ಗುರಿಯನ್ನು ನಮಗೆ ಕೊಟ್ಟಿದ್ದಾರೋ ಅದೇ ಗುರಿಯ ಕಡೆಗೆ ನಾನು ಸಾಕ್ತಿದ್ದೀನ. थोड़ा बहुत धारणा करके खुश नहीं हो जाना है. हमें पूरा लक्ष्य रखना है कि ब्रह्मा बाप के समान बनना है. ಅಲ್ಪ ಸ್ವಲ್ಪ ಧಾರಣೆ ಮಾಡಿ ಖುಷಿ ಪಟ್ಬಿಡೋದಲ್ಲ, ನಾವು ಬ್ರಹ್ಮ ತಂದೆ ಸಮಾನರಾಗಬೇಕು ಅನ್ನೋ ಪೂರ್ಣ ಗುರಿ ಇಟ್ಕೋಬೇಕು. ब्रह्मा बाबा भी तो गृहस्थी था ना. ब्राह्मण जन्म लेकर तो और डबल प्रवृत्ति का जवाबदार बन गए. अलौकिक परिवार की भी इतनी जिम्मेवारी आ गई. ಬ್ರಹ್ಮ ಬಾಬಾನು ಗೃಹಸ್ಥಿನೇ ಆಗಿದ್ರಲ್ವ, ಇನ್ನು ಈ ಅಲೌಕಿಕ ಜೀವನದಲ್ಲಿ ಇನ್ನೂ ಡಬಲ್ ಪ್ರವೃತ್ತಿಯವರಾಗ್ಬಿಟ್ರು. ಎಷ್ಟು ದೊಡ್ಡ ಅಲೌಕಿಕ ಪರಿವಾರದ ಜವಾಬ್ದಾರಿ ಅವ್ರ ಮೇಲಿತ್ತು. बाबा ने कभी ये नहीं सोचा ना कि मैं गृहस्थी हूँ, नहीं बन सकता. ನಾನು ಗೃಹಸ್ಥಿ, ನಾನೆಲ್ಲಿ ಸಂಪೂರ್ಣ ಆಗಕ್ಕಾಗತ್ತೆ ಅಂತ ಬಾಬಾ ಯೋಚನೆ ಮಾಡಲಿಲ್ಲ ಅಲ್ವಾ. आज जो भी हम समर्पित भाई बहनें हैं, हर कोई सेवा की जिम्मेवारी संभालते हैं. तो बाबा का तो पद्धति ही ये है कि जिम्मेवारी संभालते हुए हमें अपने आप को भी संपूर्ण बनाना. ಪ್ರತಿಯೊಬ್ಬರು ಸಮರ್ಪಿತರು ಸಹ ತಮ್ಮದೇ ಆದ ರೀತಿಯಲ್ಲಿ ಜವಾಬ್ದಾರಿಗಳನ್ನ ನಿಭಾಯಿಸ್ತಿದ್ದೀವಿ. ಆದರೆ ಬಾಬಾವರ ಒಂದು ಗುರಿ ಇದ್ದಿದ್ದೆ ನಾನು ಸಂಪೂರ್ಣನಾಗಬೇಕು. हमें आधा अधूरा बनकर संगम पूरा करना है या संपूर्ण बनकर पूरा करना है. ನಾವು ಅರ್ಧಂಬರ್ಧ ಆಗಿ ಈ ಸಂಗಮ ಯುಗವನ್ನು ಸಂಪೂರ್ಣಗೊಳಿಸ್ಬೇಕು ಅಥವಾ ಸಂಪೂರ್ಣರಾಗಿ ಈ ಸಂಗಮ ಯುಗನ ಸಂಪೂರ್ಣ ಮಾಡಬೇಕು. क्या विचार है सबका? ನಿಮ್ಮೆಲ್ಲರ ವಿಚಾರ ಏನು? ऐसे तो नहीं सोचते हैं ना कि भी जितना हो सकता है उतना हम करते हैं. नहीं, हमें पूरी शक्ति लगाकर पूरी लगन से ऊंचे लक्ष्य के साथ पुरुषार्थ करना. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ರಾಯ್ತು, ಆ ರೀತಿ ಯಾರು ಯೋಚನೆ ಮಾಡಲ್ಲ ಅಲ್ವಾ. ನಾವು ಪೂರ್ಣ ಗುರಿ ಇಟ್ಕೊಂಡು ನಮ್ಮ ಸಂಪೂರ್ಣ ಸ್ಥಿತಿಯನ್ನು ಮುಟ್ಟಬೇಕು. आज इतनी ऊंची धारणाओं के बावजूद भी आप देखो हम सबके आगे पीछे हमारी एब्सेंट में हमारे बारे में क्या बातें होती. ಇಷ್ಟು ಎತ್ತರದ ಗುರಿ ಇದ್ರೂ ಸಹ ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಬಗ್ಗೆ ಹಿಂದೆ ಏನು ಮಾತಾಡ್ತಾರೆ ಯೋಚನೆ ಮಾಡಿ ನೋಡಿ. हमारी जो छोटी मोटी कमजोरियां हैं वही उसी की बातें होती है ना. निंदा और ग्लानी में कौन सी बातें होती. ನಮ್ಮ ಸಣ್ಣ ಪುಟ್ಟ ನಿಶಕ್ತತೆಗಳು ಅದರ ಬಗ್ಗೆನೇ ಮಾತುಗಳನ್ನಾಡ್ತಾರಲ್ವ. ನಿಂದನೆ ಸಾಮಾನ್ಯವಾಗಿ ಇನ್ನೇನು ಮಾತಾಡ್ತಾರೆ. इतनी ऊंची धारणाओं की महिमा नहीं होती है, पर जो छोटी मोटी कमजोरियां हैं उसी की बातें हमारे आगे पीछे होती है. ಇಷ್ಟು ಶ್ರೇಷ್ಠವಾದ ಧಾರಣೆಗಳ ಬಗ್ಗೆ ಯಾರೂ ಮಾತಾಡಲ್ಲ, ಆದರೆ ನಮ್ಮಲ್ಲಿ ಏನು ಸಣ್ಣ ಪುಟ್ಟ ನಿಶಕ್ತತೆಗಳಿರುತ್ತೋ ಅದನ್ನೇ ಮಾತಾಡ್ತಾರೆ ಅಲ್ವಾ. कि भाई ये माता बहुत अच्छी है पर तेरी मेरी बहुत करती है. ಈ ಮಾತೆ ತುಂಬಾ ಒಳ್ಳೆಯವರು, ಆದರೆ ತುಂಬಾ ಇದ್ ನಂದು ಇದ್ ನಿಂದು ಅನ್ನೋದು ಜಾಸ್ತಿ. ये भाई बहुत अच्छा है परंतु गुस्सा बहुत करता है. ಈ ಅಣ್ಣ ತುಂಬಾ ಒಳ್ಳೆಯವರು, ಆದರೆ ತುಂಬಾ ಸಿಟ್ಟು ಮಾಡ್ಕೋತಾರೆ. ये दीदी बहुत अच्छी है परंतु
हाँ, क्यों ये लगता है हमारे पीछे? ಈ ಅಕ್ಕವ್ರು ಭಾಳ ಒಳ್ಳೆಯವರು, ಆದರೆ ಈ ಯಾಕೆ ನಮ್ಮ ಮುಂದೆನೂ ಈ ಆದ್ರೆ ಅನ್ನೋದು ಬರುತ್ತೆ? क्योंकि छोटी मोटी कमी कमजोरियां खत्म करने का हमने लक्ष्य ही कभी नहीं बनाया। ಯಾಕೀಗಾಗ್ತಿದೆ ಅಂದರೆ ಈ ಸಣ್ಣ ಪುಟ್ಟ ನಿಶ್ಶಕ್ತತೆಗಳನ್ನ ಸಮಾಪ್ತಿ ಮಾಡೋ ಗುರಿನೇ ನಾವು ಇಟ್ಕೊಳ್ಳಿಲ್ಲ. जब तक हम खुद लक्ष्य नहीं बनाएंगे, खुद नहीं ठानेंगे, तब तक हम इनको खत्म नहीं कर सकेंगे। ಎಲ್ಲಿವರೆಗೆ ನಾವೇ ಸ್ವತಃ ಈ ಗುರಿಯನ್ನ ಇಟ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ಇವನ್ನ ಸಮಾಪ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ. इसलिए बाबा कहते हैं, बड़े समझाते हैं हमें, पर मुझे खुद ये लक्ष्य बनाना है कि इन छोटी मोटी कमजोरियों के कारण ही हम साधारण नजर आते हैं। ಬಾಬೋರು ನಮ್ಗೆ ಹೇಳ್ತಾರೆ, ನಮ್ಮ ದಾದಿಯರು ಹೇಳ್ತಾರೆ ನಿಜ, ಆದರೆ ನಾನು ಸ್ವತಃ ಈ ಗುರಿಯನ್ನ ಇಟ್ಕೊಳ್ಬೇಕು, ಈ ಸಣ್ಣ ಪುಟ್ಟ ನಿಶ್ಶಕ್ತತೆಗಳನ್ನು ಸಮಾಪ್ತಿ ಮಾಡ್ಕೋಬೇಕು. नहीं तो सत्य ज्ञानी हम आत्माएं हैं, डायरेक्ट परमात्मा योगी आत्माएं हैं। कितनी श्रेष्ठ धारणाएं हम करते हैं, अपना तन मन धन सेवा में लगाते हैं, परंतु इन कमजोरियों के कारण ही हम साधारण लगते हैं। ನೋಡಿದ್ರೆ ನಾವು ಸತ್ಯ ಜ್ಞಾನಿ ಆತ್ಮಗಳು, ನೇರವಾಗಿ ಪರಮಾತ್ಮನ ಜೊತೆ ಯೋಗ ಬೆಳೆಸಿರೋ ಆತ್ಮಗಳು, ಎಷ್ಟು ಶ್ರೇಷ್ಠವಾದ ಧಾರಣೆಗಳನ್ನು ಮಾಡ್ತಾ ಇರೋ ಆತ್ಮಗಳು, ನಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಿರೋ ಆತ್ಮಗಳು. ಆದರೆ ಈ ಸಣ್ಣ ಪುಟ್ಟ ನಿಶ್ಶಕ್ತತೆಗಳ ಕಾರಣದಿಂದ ನಾವು ಸಾಧಾರಣ ಅನ್ನಿಸ್ಕೊಂಡ್ಬಿಡ್ತೀವಿ. तो देखो, इन छोटी मोटी कमजोरियों के कारण हमें आपस में भी ऐसा महसूस होता है ना कि ये कोई देवता बनेगा क्या? एक दो के लिए हम भी सोचते हैं ना कि देवताएं ऐसे थोड़ी होते, छोटी मोटी कमजोरियों के कारण। बाकी पवित्रता शुद्धि तो हमारी पक्का फाउंडेशन बन गए। ಈ ಸಣ್ಣ ಪುಟ್ಟ ನಿಶ್ಶಕ್ತತೆಗಳಿಂದಾನೇ ನಾವು ಪರಸ್ಪರದಲ್ಲಿ ಹೀಗೆ ಅಲ್ವಾ ಯೋಚಿಸೋದು, ಇವರೆಲ್ಲಿ ದೇವತೆ ಆಗ್ತಾರೆ, ದೇವತೆಗಳು ಹೀಗೆಲ್ಲ ಇರ್ತಾರ ಅಂತ ಲೆಕ್ಕ ಹಾಕ್ತೀವಿ. ಇಲ್ಲಾಂದರೆ ನಮ್ಮ ಜೀವನದ ಧಾರಣೆ ಎಷ್ಟು ಶ್ರೇಷ್ಠ, ಪವಿತ್ರತೆಯನ್ನು ನಮ್ದಾಗಿಸ್ಕೊಂಡಿದ್ದೀವಿ, ಆದರೆ ಈ ಸಣ್ಣ ಸಣ್ಣ ನಿಶ್ಶಕ್ತತೆಗಳು ನಮ್ಮನ್ನು ಸಾಧಾರಣ ಮಾಡಿಬಿಟ್ಟಿವೆ. इसलिए अपने आप को देखना है कि हम क्यों साधारण नजर आ रहे हैं। वो जो हमारी छोटी मोटी कमजोरियां हैं वो हमें ज़रूर ख़त्म करनी है। ಆದ್ದರಿಂದ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾನು ಯಾಕೆ ಸಾಧಾರಣ ಅನ್ನಿಸ್ತೀನಿ, ಅದನ್ನು ನೋಡಿಕೊಂಡು ನಮ್ಮಲ್ಲಿರೋ ಸಣ್ಣ ಪುಟ್ಟ ನಿಶ್ಶಕ್ತತೆಗಳನ್ನ ಸಮಾಪ್ತಿ ಮಾಡ್ಕೋಬೇಕು. लौकिक परिवार वालों को भी महसूस हो कि हमारे बीच में ये एक योगी तपस्वी आत्मा है, जिसके योग तपस्या के बल से हम भी पार हो जाएंगे। ನಮ್ಮ ಉಪಸ್ಥಿತಿ ಲೌಕಿಕದವರಿಗೂ ಹೇಗನ್ನಿಸ್ಬೇಕು ಅಂದರೆ, ನಮ್ಮ ಮಧ್ಯೆ ಈ ಒಬ್ಬರು ಯೋಗಿ ಆತ್ಮ ಇದ್ದಾರೆ, ಇವರ ಕಾರಣದಿಂದ ನಾವು ಸಹ ಪಾರಾಗ್ಬಿಡ್ತೀವಿ. अब समझ में आ रहा है कि क्यों बाबा संपन्नता और संपूर्णता की बात करते। ಬಾಬಾವರು ಯಾಕೆ ಸಂಪನ್ನತೆ ಮತ್ತು ಸಂಪೂರ್ಣತೆಯ ಬಗ್ಗೆ ಮಾತಾಡ್ತಾರೆ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. देखो, जो मुश्किल धारणाएं थी वो बाबा ने करवा दी हमें से। बाबा की ज्ञान की शक्ति, प्यार की शक्ति, जो बाबा की पालना हम बच्चों को मिली, ऐसे नहीं एक ही बार ज्ञान देकर बाबा ने समाप्त कर दिया, नहीं। 33 वर्ष बाबा ने साकार मुरलियों के माध्यम से ज्ञान
मूल सत्य ज्ञान विस्तार पूर्वक समझाया और व्यावहारिक जीवन की धारणाएं हमारी अच्छी बनवाई. ಮುಖ್ಯವಾದ ಕಷ್ಟವಾದ ಧಾರಣೆಗಳನ್ನ ನಾವು ನಮ್ಮದಾಗಿಸ್ಕೊಂಡ್ಬಿಟ್ವಿ ಬಾಬೋರ ಜ್ಞಾನದ ಒಂದು ಶಕ್ತಿಯಿಂದ, ಪ್ರೀತಿಯ ಶಕ್ತಿಯಿಂದ, ಬಾಬೋರಿಂದ ಸಿಗ್ತಿರೋ ಪಾಲನೆಯಿಂದ. ಬಾಬೋರು ಮೂಲವಾದ ಸತ್ಯ ಜ್ಞಾನ ಏನಿದೆಯೋ ಅದನ್ನು 35 ವರ್ಷಗಳು ಸಾಕಾರ ಮುರಳಿಗಳ ಮುಖಾಂತರ ನಮಗೆ ಸ್ಪಷ್ಟಪಡಿಸಿದ್ದಾರೆ. ऑलमोस्ट 50 वर्ष बाबा ने अव्यक्त पालना दी हम बच्चों को. अपनी संपूर्णता की स्थिति से जो भी अव्यक्त वाणियां चलाई है, जिसमें संपूर्ण बनने का ही तो पूरा मार्गदर्शन है. ಹೆಚ್ಚು ಕಡಿಮೆ 50 ವರ್ಷಗಳು ನಮಗೆ ಅವ್ಯಕ್ತ ರೂಪದಲ್ಲಿ ಬಾಬೋರು ಪಾಲನೆ ಕೊಟ್ಟಿದ್ದಾರೆ. ತನ್ನ ಸಂಪೂರ್ಣ ಸ್ಥಿತಿಯಿಂದ ಒಂದೊಂದು ಅವ್ಯಕ್ತ ಮುರಳಿ ನಮಗೆ ಸಂಪೂರ್ಣರಾಗೋ ಗುರಿಯನ್ನು ತೋರಿಸುತ್ತೆ ಅಲ್ವಾ. आप देखो 1936 से 2017 तक ऑलमोस्ट 86 वर्ष बाबा ने हम बच्चों को पढ़ाया है, प्यार किया है, पालना दी है. 1936ನೇ ಇಸ್ವಿಯಿಂದ 2017ನೇ ಇಸ್ವಿವರೆಗೂ ಹೆಚ್ಚು ಕಡಿಮೆ 86 ವರ್ಷಗಳು ಬಾಬೋರು ನಮಗೆ ಎಷ್ಟೊಂದು ಪಾಲನೆ ಕೊಟ್ಟಿದ್ದಾರೆ. ನಮ್ಮನ್ನು ಸಂಪೂರ್ಣ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅಲ್ವಾ. भल हम 1 साल से आए, 2 साल से बाबा के बने या 10, 20, 50 साल से बने, पर वो पालना का सार और सत्व तो हमें मिल रहा है ना. ಭಲೆ ನಾವು 1 ವರ್ಷದಿಂದ ಬಾಬೋರ್ ಮಗು ಇರ್ಬೋದು, 10, 20, 30 ವರ್ಷದ ಮಕ್ಕಳಿರ್ಬೋದು, ಆದರೆ ಬಾಬೋರ ಸಂಪೂರ್ಣತೆಯ ಸಾರ, ಆ ಸತ್ವ ನಮಗೆ ಸಿಗ್ತಿದೆ ಅಲ್ವಾ. इतना और कौन समझाएगा हमें? हाँ, ಇನ್ಯಾರು ಇಷ್ಟೊಂದು ತಿಳಿಸ್ತಾರೆ ನಮಗೆ? अभी भी जो समय बाबा ने हमें दिया है, क्योंकि बाबा ने अपना कार्य संपन्न कर दिया. हाँ, उनको जो समझाना था वो समझा दिया. बाबा ने अपना कार्य संपन्न कर दिया. अभी ये जो समय हमें मिला है वो हमें खुद जागना है. ಈಗಲೂ ಸಹ ಬಾಬಾ ನಮಗೆ ಸಮಯ ಕೊಟ್ಟಿದ್ದಾರೆ. ಯಾಕೆಂದರೆ ಬಾಬಾ ಅವ್ರ ಕೆಲಸನ ಪೂರ್ಣ ಮಾಡಿಬಿಟ್ರು. ಎಷ್ಟು ತಿಳಿಸ್ಬೇಕಿತ್ತೋ, ಏನೆಲ್ಲ ಹೇಳಬೇಕಿತ್ತೋ ಅದೆಲ್ಲವನ್ನು ನಮಗೆ ತಿಳಿಸಿದ್ದಾಯಿತು. ಈಗ ನಾವು ಸ್ವತಃ ಜಾಗೃತರಾಗಬೇಕು. ये हम ब्राह्मणों के जागने का समय है कि अब तक तो दादियाँ बड़े हमें जगाते रहे, लक्ष्य के प्रति फोकस करते रहे, पर ये समय है कि खुद जागे, अपना लक्ष्य बनाएं और निष्ठा, सिंसियरिटी से हमें चलना है. ಇದು ಸ್ವಯಂ ಜಾಗೃತರಾಗೋ ಸಮಯ. ಇದುವರೆಗೂ ನಮಗೆ ದಾದಿಯರು, ಹಿರಿಯ ಸಹೋದರಿಯರು ನಮ್ಮನ್ನು ಜಾಗೃತಪಡಿಸ್ತಿದ್ರು. ಆದರೆ ಈಗ ನಾವೇ ಸ್ವಯಂ ನಿಷ್ಠೆಯಿಂದ, ಸಿನ್ಸಿಯಾರಿಟಿಯಿಂದ ಜಾಗೃತರಾಗೋ ಸಮಯ ಇದು. आप खुद भी महसूस करते होंगे अपने आप में. देखो कि सत्य ज्ञान मिल गया, ऊंचा धारणाएं कर ली, लक्ष्य ऊंचा बना लिया, लेकिन उसके बाद प्रैक्टिकली जीवन के अंत तक जो हमारी सिंसियरिटी, निष्ठा होनी चाहिए, वो निष्ठा हमारी कहाँ तक है? ತಾವೇ ಸ್ವತಃ ಇದನ್ನು ಅನುಭವ ಮಾಡ್ತಿರ್ಬೋದು. ನಮಗೆ ಸತ್ಯವಾದ ಜ್ಞಾನ ಏನೋ ಸಿಕ್ಬಿಡ್ತು, ಜೊತೆಗೆ ಎಷ್ಟು ಎತ್ತರದ ಧಾರಣೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆದರೂ ಸಹ ನಮ್ಮ ಜೀವನದ ಗುರಿಯ ಕಡೆಗೆ ಆ ನಿಷ್ಠೆ, ಸಿನ್ಸಿಯಾರಿಟಿ ನಮ್ಮಲ್ಲಿ ಎಲ್ಲಿದೆ?
तो ये समय हमें जागकर और सिंसियर बनकर सफल करना है। अब हमारे में सत्य ज्ञान की शक्ति है, योग की शक्ति है, पवित्रता की शक्ति है। बहुत सहज और जल्दी अगर हम लक्ष्य बना लें तो ये छोटी मोटी कमजोरियां जो हमें साधारण बनाकर रखा है उसको हम खत्म कर सकते। ನಮ್ಮಲ್ಲಿ ಸತ್ಯ ಜ್ಞಾನದ ಶಕ್ತಿ ಇದೆ, ಯೋಗದ ಶಕ್ತಿನೂ ಇದೆ, ಪವಿತ್ರತೆಯ ಶಕ್ತಿಯೂ ಇದೆ. ಆದರೆ ನಾವು ಗುರಿ ಇಟ್ಕೊಂಡ್ಬಿಟ್ರೆ ಈ ಸಣ್ಣ ಪುಟ್ಟ ನಿಶಕ್ತತೆಗಳನ್ನೆಲ್ಲ ಸಮಾಪ್ತಿ ಮಾಡಿ ಸಂಪೂರ್ಣತೆಯನ್ನು ತಲುಪಬಹುದು. इसलिए जब भट्टी में आते हैं तो खुद को ही देखकर हमें खुद से ही पक्का करना है कि अब मुझे, बाबा कहते हैं ना, एक्यूरेट बनना है। आज भी बाबा ने कहा। ಆದ್ದರಿಂದ ಬಟ್ಟಿಗೆ ಬಂದಾಗ ನಮ್ಮನ್ನು ನಾವು ಈ ಪರಿಶೀಲನೆ ಮಾಡ್ಕೋಬೇಕು. ಇವತ್ತು ಸಹ ಮುರಳಿಯಲ್ಲಿ ಬಾಬಾ ಅವರು ಹೇಳಿದ್ರು, ನಾವು ಬಹಳ ನಿಖರವಾಗಿರಬೇಕು. हमने बाबा ने जो कहा उसमें से हमें जो अच्छा लगा, सहज लगा, अनुकूल लगा, वो हमने धारण कर लिया। पर बाबा को जो पसंद है वो हमें करके दिखाना है। ನಮಗೆ ಬಾಬೋರ್ ಹೇಳಿರೋ ವಿಚಾರಗಳಲ್ಲಿ ಯಾವ್ದು ಇಷ್ಟ ಆಯಿತೋ, ಯಾವ್ದು ನನಗೆ ಅನುಕೂಲ ಅನ್ನಿಸ್ತೋ ಅವನ್ನೆಲ್ಲ ನಮ್ದಾಗಿಸ್ಕೊಂಡ್ಬಿಟ್ವಿ. ಆದರೆ ಬಾಬೋರ್ ನಮ್ಮನ್ನು ಯಾವ ರೀತಿ ನೋಡೋದಕ್ಕೆ ಬಯಸ್ತಾರೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. बाबा जो चाहते हैं वो कौन करके दिखाएंगे? हमें ही करके दिखाना है ना। ಬಾಬೋರ್ ಏನು ಬಯಸ್ತಾರೋ ಅದನ್ನು ಯಾರು ಮಾಡಿ ತೋರಿಸ್ತಾರೆ? ನಾವೇ ಮಾಡಿ ತೋರಿಸ್ಬೇಕಲ್ವಾ? बाबा कहते हैं ना, थोड़ा सा अलबेलापन जिसके कारण जो सहज लगा वो करके हम खुश हो गए, परंतु नहीं, बाबा ने जो कहा है और बाबा की जो आश है वो मुझे करके दिखाने है। ಬಾಬೋರು ಇತ್ತೀಚೆಗೆ ವ್ಯಕ್ತ ಮುರಳಿಯಲ್ಲಿ ಹೇಳಿದ್ರು, ಹುಡುಗಾಟಿಕೆ ಇರೋದ್ರಿಂದ ನಮಗೇನು ಇಷ್ಟ ಆಗುತ್ತೋ ಅದಷ್ಟನ್ನು ಮಾತ್ರ ನಾವು ಧಾರಣೆ ಮಾಡ್ಕೊಂಡ್ಬಿಟ್ವಿ. ಆದರೆ ಬಾಬೋರು ಏನು ಬಯಸ್ತಾರೋ ಅದನ್ನು ನಾವು ಮಾಡಿ ತೋರಿಸ್ಬೇಕು. तपस्या का अर्थ ही ये है कि लक्ष्य पूर्वक दृढ़ता से अभ्यास करना, उसको तपस्या कहते हैं। ಲಕ್ಷ್ಯಪೂರ್ವಕವಾಗಿ ದೃಢತೆಯಿಂದ ಅಭ್ಯಾಸ ಮಾಡೋದೇ ನಿಜವಾದ ತಪಸ್ಸು. बाबा की याद में तो रहते ही है ना, पर एक लक्ष्य से दृढ़ता पूर्वक अभ्यास करके वो लक्ष्य सिद्ध करना है। जैसे बाबा कहते हैं कि तुम्हें जन्म जन्मांतर के विकर्मों का बोझ तुम्हारे सिर पर है, जिससे योग बल से उतारना है। तो अपने आप में देखो, जो हमने जन्म जन्मांतर विकर्म किए उससे जो विकारी संस्कार बने हमारे अंदर अभी है या खत्म हो गए, तो खुद खुद को देखना है। ಬಾಬೋರ್ ನೆನಪು ಮಾಡೇ ಮಾಡ್ತೀವಿ, ಆದರೆ ಲಕ್ಷ್ಯ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ನಾವೇನು ತಪಸ್ಸನ್ನು ಮಾಡ್ತೀವಿ, ಬಾಬೋರು ಮುರಳಿಲಿ ಹೇಳೋದು, ನೀವು ತಪಸ್ಸಿನಿಂದ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳನ್ನ ಭಸ್ಮ ಮಾಡ್ಕೋಬೇಕು ಅಂತ. ಆದ್ದರಿಂದ ನನ್ನಲ್ಲಿ ಇನ್ನೂ ಆ ರೀತಿ ಯಾವ್ಯಾವ ವಿಕರ್ಮಗಳಿವೆ ಅನ್ನೋದನ್ನು ಗುರ್ತಿಸ್ಕೊಂಡು ತಪಸ್ಸಿನಿಂದ ಅದನ್ನೆಲ್ಲ ಸಮಾಪ್ತಿ ಮಾಡ್ಕೋಬೇಕು. जैसे जैसे हमारी तपस्या बढ़ती है, सत्कर्मों का जमा खाता बढ़ता है, तो खुद भी अनुभव करेंगे कि वो जो विकारी संस्कार है वो धीरे धीरे कमज़ोर होते जाएंगे
और उसको हम खत्म कर सकेंगे। ಎಷ್ಟೆಷ್ಟು ನಮ್ಮ ಸತ್ಕರ್ಮಗಳ ಖಾತೆ ಹೆಚ್ಚಾಗುತ್ತೋ ಅಷ್ಟು ನಮಗೆ ಆ ಒಂದು ಅನುಭವ ಆಗತ್ತೆ. ನನ್ನಲ್ಲಿ ಇನ್ನೂ ಏನೇನು ಅಂತಹ ಕೆಟ್ಟ ಸಂಸ್ಕಾರಗಳಿವೆಯೋ ಅವನ್ನೆಲ್ಲ ನಾನು ಸಮಾಪ್ತಿ ಮಾಡ್ಕೊಳ್ತಿದ್ದೀನಿ ಅನ್ಸತ್ತೆ. अपने निश्चय को चेक करो, अपनी पढ़ाई को चेक करो, अपनी तपस्या को चेक करो, कहाँ तक यथार्थ है और पूरी एकाग्रता से हम करते हैं. ತಮ್ಮ ನಿಶ್ಚಯವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ತಮ್ಮ ವಿದ್ಯೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ, ತಪಸ್ಸನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಯಥಾರ್ಥವಾಗಿ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ. क्यों बाबा चाहते हैं संपन्न और संपूर्ण? देखो, दुनिया की दृष्टि से भी, भौतिक रूप से भी हर एक का लक्ष्य क्या रहता है कि जो जरूरी है वो आवश्यक हर चीज हमारे घर में चाहते हैं ना ऐसा. भौतिक रूप से भी अपने आप को हम संपन्न बनाना चाहते हैं कि भाई जो आवश्यक है एटलीस्ट वो सब कुछ हमारे पास. अगर कोई कमी है तो वो ही बार बार खुद को अखरती है ना, लगती है कि हमारे घर में फ्रीज है, वॉशिंग मशीन है, फलाना है, ढिकना है, सब कुछ है, बस ये नहीं है, वही अफसोस रह जाता है ना. जो है उसकी खुशी नहीं है, पर जो नहीं है वो बार बार माइंड होता है कि हमारे पास ये नहीं है. ಬಾಬಾವರು ಯಾಕೆ ಈ ಸಂಪನ್ನ ಮತ್ತು ಸಂಪೂರ್ಣ ಅನ್ನೋ ಶಬ್ದನ ಬಳಸ್ತಾರೆ? ಲೌಕಿಕದಲ್ಲೂ ಜನರ ಗುರಿ ಏನಿರುತ್ತೆ ನೋಡಿ, ನಮ್ಮಲ್ಲಿ ಎಲ್ಲ ಇರಬೇಕು, ಯಾವುದ್ರದ್ದು ಕೊರತೆ ಇರಬಾರ್ದು. ನಮಗೆ ಆದರೂ ಅಷ್ಟೇ ಅಲ್ವಾ, ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತುವಿನ ಕೊರತೆ ಇದ್ದರೆ ಯೋಚನೆ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಫ್ರಿಜ್ಜು ಇದೆ, ವಾಷಿಂಗ್ ಮೆಷಿನ್ನು ಇದೆ, ಅದು ಇದೆ, ಇದು ಇದೆ, ಇದೊಂದ್ರದ್ದು ಕೊರತೆ ಇದೆ ಅಂತ. ಏನೇನಿದೆ ಅದ್ರ ಬಗ್ಗೆ ಲೆಕ್ಕ ಹಾಕಲ್ಲ, ಆದರೆ ಯಾವ ವಸ್ತುವಿನ ಕೊರತೆ ಇದೆಯೋ ಇದಿಲ್ವಲ್ಲ ಅನ್ನೋದೇ ಮನಸ್ಸನ್ನು ಕೊರಿತಾ ಇರತ್ತೆ. ಹಾಗೇನೆ ನಮ್ಮಲ್ಲೂ ಅಷ್ಟೇ ಯಾವುದೇ ಕುಂದು ಕೊರತೆಗಳು ಇರಬಾರ್ದು. तो देखो, जब तक कोई चीज की कमी है तो संतुष्टता भी नहीं होती है, प्रसन्नता भी नहीं रहती. ಎಲ್ಲಿವರೆಗೂ ಯಾವುದೇ ವಸ್ತುವಿನ ಕೊರತೆ ಇದೆ ಅಂದರೆ ಸಂತುಷ್ಟತೆನೂ ಇರಲ್ಲ, ಪ್ರಸನ್ನತೆನೂ ಇರಲ್ಲ. इसलिए लक्ष्य रखते हैं कि वो चीज भी हमारे पास आ जाए तो खुश होते हैं कि हमारे पास सब कुछ है. ಆದ್ರಿಂದ ಯಾವ ವಸ್ತು ಇಲ್ವೋ ಅದು ನಮ್ಮ ಹತ್ರ ಬಂದ್ಬಿಡ್ಲಿ ಅನ್ನೋ ಗುರಿ ಇಟ್ಕೊಳ್ತಾರೆ. ಅವಾಗ ನಾವು ಖುಷಿಯಿಂದ ಇರ್ಬೋದು, ಸಂತುಷ್ಟವಾಗಿರ್ಬೋದು ಅಂತ ಯೋಚಿಸ್ತಾರೆ. माना हम आत्माओं का ये नेचर है संपन्नता, भरपूरता, फुलफिलनेस का, क्योंकि हमारा ओरिजिनल आदि अनादि स्वरूप भरपूर स्वरूप है, कमी वाला स्वरूप नहीं. ಯಾಕೆಂದ್ರೆ ನಮ್ಮ ಒಂದು ಸ್ವರೂಪ, ಆದಿಯ ಒಂದು ಸ್ವರೂಪನೇ ಸಂಪನ್ನತೆ, ಭರ್ಪೂರತೆ, ಫುಲ್ಫಿಲ್ನೆಸ್. ಅದರಿಂದ ನಾವು ಅದನ್ನೇ ಬಯಸ್ತೀವಿ, ಯಾವುದೇ ಕೊರತೆ ನಮ್ಗಿಷ್ಟ ಆಗಲ್ಲ. इसलिए आध्यात्मिक रूप से जब हम अभी पुरुषार्थ कर रहे हैं तो हमारा भी लक्ष्य हो कि कोई भी कमी क्यों रहे. ಆದ್ರಿಂದ ಆಧ್ಯಾತ್ಮಿಕವಾಗಿ ನಾವು ಪುರುಷಾರ್ಥ ಮಾಡ್ತಿದ್ದೀವಿ ಎಂದಾಗ ಈಗಲೂ ಸಹ ನಮಗಿದೆ ಗುರಿ ಇರಲಿ, ನಮ್ಮಲ್ಲಿ ಯಾಕೆ ಯಾವುದೋ ಕೊರತೆ ಇರಬೇಕು. परंतु आध्यात्मिक पुरुषार्थ में हम क्या सोचते हैं कि वैसे मैं सब बात में ठीक हूँ, बस एक ही तो कमी है, चला लेते हैं ना हम. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನು ಯೋಚಿಸ್ತೀವಿ, ಬಾಕಿ ಎಲ್ಲದರಲ್ಲೂ ನಾನು ಸರಿ ಇದ್ದೀನಿ, ಆದರೆ ಇದೊಂದು ವಿಚಾರದ ಕೊರತೆ ಇದೆ, ಹಾಗೆ ನಡೆಸ್ಕೊಂಡ್ಬಿಡ್ತೀವಿ ಅಲ್ವಾ, ಇರಲಿ ಪರವಾಗಿಲ್ಲ ಅಂತ.
भाई पूरी नैया बहुत अच्छी है, एक ही छेद है, चलेगा? हाँ ಪೂರ್ಣ चलेगा? ದೋಣಿ ಸರಿ ಇದೆ, ಒಂದೇ ಒಂದು ತೂತಿದೆ, ನಡೆಯುತ್ತೆ? ಇರ್ಬೋದ ಒಂದು ತೂತು? हाँ, वो एक छेद पूरी नैया को ले डूबेगी। ಆ ಒಂದು ರಂಧ್ರ ಪೂರ್ಣ ಹಡಗನ್ನೇ ಮುಳುಗಿಸ್ಬಿಡುತ್ತೆ. तो हम भी प्रैक्टिकल अनुभव करते हैं ना कि वो ही एक कमजोरी बार बार हमारी अवस्था को बिगाड़ती रहती है, हमारी स्थिति को डाउन करती रहती है, हमें साधारण बना देती है। ಹಾಗೆ ನಮ್ಮಲ್ಲೂ ಯಾವ ಒಂದು ನಿಶ್ಶಕ್ತತೆ ಇದೆಯೋ ಅದೇ ಪದೇ ಪದೇ ನಮ್ಮ ಸ್ಥಿತಿಯನ್ನ ಕೆಳಗೆ ತರುತ್ತೆ, ನಮ್ಮ ಸ್ಥಿತಿಯನ್ನ ಕೆಡಿಸ್ತಿರುತ್ತೆ. इसलिए बाबा ने एक पिछले संडे की मुरली में भी कहा था ना, जिसमें भाव और भावना की बात बाबा ने कही थी कि व्यर्थ भाव भावना भी नहीं, साधारण भाव और भावना भी नहीं, हमेशा शुभ और श्रेष्ठ भाव और भावना होनी चाहिए। ಆದ್ರಿಂದ ಕಳೆದ ಭಾನುವಾರ ವ್ಯಕ್ತ ಮುರಳಿಯಲ್ಲಿ ಬಾಬಾ ಅವರು ಹೇಳಿದ್ರಲ್ಲ, ನಮ್ಮಲ್ಲಿ ವ್ಯರ್ಥ ಭಾವ ಭಾವನೆನೂ ಇರಬಾರ್ದು, ಸಾಧಾರಣ ಭಾವ ಭಾವನೆನೂ ಇರಬಾರ್ದು, ಕೇವಲ ಶ್ರೇಷ್ಠ ಮತ್ತು ಶುಭ ಭಾವ ಭಾವನೆಗಳೇ ಇರಬೇಕು. इसलिए अब हम ब्राह्मणों को अंतर्मुखी बनकर खुद पर अटेंशन देना है कि अभी भी मुझे अपने अंदर कहाँ सुधार करने की आवश्यकता है। ಆದ್ದರಿಂದ ನಾವು ಬ್ರಾಹ್ಮಣರು ಅಂತರ್ಮುಖಿಯಾಗಿ ಸ್ವಯಂನ ಬಗ್ಗೆ ಗಮನ ಹರಿಸಬೇಕು. ಈಗಲೂ ಸಹ ನಾನು ಎಲ್ಲಿ ಗಮನ ಕೊಡಬೇಕು, ಯಾವ ನಿಶ್ಶಕ್ತತೆಯನ್ನು ಪೂರ್ಣ ಮಾಡ್ಕೋಬೇಕು ಅಂತ. क्योंकि अब अंदर देखना है, बाहर से स्ट्रक्चर हमारा एक्यूरेट बन गया है, जो हमारा अपना आंतरिक सूक्ष्म स्थिति है उसमें ही हमें अब चेक करना है, क्योंकि बाबा कहता है कि एक कमजोरी समय पर धोखा दे देगी, तुम्हें फेल कर देगी। ಯಾಕೆಂದರೆ ನಮ್ಮ ಹೊರಗಿನ ಸ್ಟ್ರಕ್ಚರ್ ಈಗ ಪೂರ್ಣ ಸರಿಯಾಗ್ಬಿಟ್ಟಿದೆ, ಆದರೆ ಇವಾಗ ಒಳಗಡೆ ನೋಡ್ಕೋಬೇಕು. ಏಕೆಂದರೆ ಬಾಬಾ ಅವ್ರು ಹೇಳಿದ್ದಾರೆ, ನಿಮ್ಮ ಒಂದೇ ಒಂದು ನಿಶ್ಶಕ್ತತೆ ಸಮಯದಲ್ಲಿ ನಿಮಗೆ ಮೋಸ ಮಾಡಿಬಿಡತ್ತೆ. इसी प्रकार बाबा ने संपूर्णता की बात क्यों कही? देखो यहाँ मंच पर सब चीजें ठीक है, पर यही एक टेढ़ा मेढ़ा रखा हो तो आप सबका ध्यान कहाँ जाएगा? कहाँ जाएगा? इसी पर जाएगा ना कि सब ठीक रखा है, ये टेबल ठीक नहीं रखा है ना। तो ये देखो दिखाई क्या देता है, हमारे से लोगों को दिखाई क्या देता है? जो जिस बात में परफेक्शन नहीं है वही सबको दिखाई देता है कि भाई ये मेहनत बहुत करते हैं, टाइम भी बहुत देते हैं, पर बस थोड़ी सी बात में नाराज हो जाते हैं, तो वो कमी ही सबके नजर में आती। तो इतना हमने त्याग करके अपने में वैराग्य लाकर अपने आप को इतना ऊंचा बनाया है, पर एक बात में अगर हमारा ठीक व्यवहार चलन वाणी या संकल्प नहीं है तो सबको वही दिखाई देता है, और नुकसान हमें ही होता है ना कि हम साधारण माने जाते हैं। इसलिए बाबा कहता है कि मैं हर कर्म की विधि तुमको सिखाता। ಇದೇ ರೀತಿ ಬಾಬಾ ಅವರು ಸಂಪೂರ್ಣತೆ ಅನ್ನೋ ಶಬ್ದನೂ ಬಳಸ್ತಾರೆ. ಯಾಕೆ ಇದನ್ನು ಹೇಳ್ತಾರೆ? ಈಗ ಇಲ್ಲೇ ನೋಡಿ, ಈ ಸ್ಟೇಜ್ನಲ್ಲಿ ಎಲ್ಲ ಸರಿ ಇದೆ, ಆದರೆ ಬರೀ ಇದೊಂದು ಮೇಜನ್ನು ಹೇಗೋ ಸೊಟ್ಟವಾಗಿಟ್ಟಿದ್ರೆ ನಿಮಗೆ ಇನ್ನು ಉಳಿದದ್ದೆಲ್ಲ ಗಮನಕ್ಕೆ ಬರೋದೇ ಇಲ್ಲ.
ಆದರೆ ಈ ಸ್ಟೂಲ್ ಒಂದು ಯಾಕೆ ಹಿಂಗೆ ಸೊಟ್ಟ ಇಟ್ಟಿದ್ದಾರೆ ಅಂತ ಅದ್ರ ಕಡೆನೇ ಗಮನ ಹೋಗ್ತಾ ಇರತ್ತೆ. ಹಾಗೇನೆ ನಮ್ಮಲ್ಲೂ ಅಷ್ಟೇ ಎಲ್ಲ ಸಂಪನ್ನತೆ ಇದೆ, ಆದರೆ ನಮ್ಮ ವ್ಯವಹಾರದಲ್ಲಿ ಎಲ್ಲೋ ನಾವು ತಪ್ಪಾಗಿ ವ್ಯವಹರಿಸ್ತೀವಿ ಅಥವಾ ಏನೋ ಸಣ್ಣ ಪುಟ್ಟ ನ್ಯೂನತೆಗಳು, ಎಲ್ರಿಗೂ ಅದೇ ಗಮನ ಹೋಗುತ್ತೆ. ಇವ್ರು ಯಾಕೆ ಹೀಗೆ, ನಾವು ತುಂಬ ಸಾಧಾರಣ ಅನ್ನಿಸ್ಕೊಂಡ್ಬಿಡ್ತೀವಿ. तो अपने आप में हमें देखना है कि किस बात में, कौन से कर्म में हमारा परफेक्शन नहीं है, वो हमें ज़रूर लाना है. आपको ये बात समझ में आ गई ना कि कोई एक बात हमारी ठीक नहीं है, कोई एक कमी है, वो ही नज़र आती है और उससे हमारी वैल्यू भी कम होती है. तो क्यों नहीं हम खुद अपने आप में देखें. जब समय निकाल करके हम बाबा के साथ बैठते हैं तो अपने आप को देखें कि कहाँ मेरा परिवर्तन नहीं हुआ है, किस बात में हम अटक गए हैं, वो मुझे ठीक करना है और आगे बढ़ना है. ತಮಗೆಲ್ಲ ಅರ್ಥ ಆಯ್ತಲ್ವ? ನಮ್ಮಲ್ಲಿ ಯಾವುದೋ ಒಂದು ಎಲ್ಲೋ ನಾವು ತಪ್ಪು ಮಾಡ್ತಿದ್ದೀವಿ ಅನ್ಸಿದ್ರೆ ಆಗ ಎಲ್ರಿಗೂ ಅದ್ರ ಕಡೆನೇ ಗಮನ ಹೋಗ್ಬಿಡತ್ತೆ. ನಾವು ಸಾಧಾರಣ ಅನ್ನಿಸ್ಕೊಂಡ್ಬಿಡ್ತೀವಿ. ಆದ್ದರಿಂದ ನಮ್ಮಲ್ಲಿ ಆ ಪರಿಪೂರ್ಣತೆಯನ್ನು ನಾವು ತಂದುಕೊಳ್ಳೋದಕ್ಕೆ ಸಮಯ ಸಿಕ್ಕಾಗ ತಮ್ಮಲ್ಲಿ ತಾವೇ ಅದನ್ನು ಗಮನ ಕೊಟ್ಟು ನೋಡ್ಕೊಳ್ಳಿ. ನನ್ನಲ್ಲಿ ಆ ರೀತಿ ಇನ್ನೂ ಎಲ್ಲಿ ನಾನು ಪರಿವರ್ತನೆ ಆಗಿಲ್ಲ, ಏನೇನು ಪರಿವರ್ತನೆ ಇನ್ನೂ ಆಗಬೇಕಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. देखो, फाउंडेशन शक्तिशाली बनाया, पर सिर्फ फाउंडेशन बनाकर बैठे तो नहीं रहना है. हमें तो पूरा भवन बनाना है ना, पूरा जीवन अच्छा बनाना है. तो फाउंडेशन शक्तिशाली बना लिया है, पर भवन भी हमें एक्यूरेट बनाना है, कोई भी कमी रखनी नहीं है. ये उमंग, उत्साह, ये लक्ष्य, ये हिम्मत हमें करनी ही है. ನೋಡಿ, ನಮ್ಮ ತಳಪಾಯ ಎಷ್ಟು ಚೆನ್ನಾಗಿ ಇದೆ, ಆದರೆ ಬರೀ ಫೌಂಡೇಶನ್ ಮಾತ್ರ ಚೆನ್ನಾಗಿ ಹಾಕ್ಬಿಟ್ಟು ಸುಮ್ಮನೆ ಆಗಬಾರ್ದಲ್ವ, ಪೂರ್ತಿ ಕಟ್ಟಡನೂ ಕಟ್ಟಬೇಕು ಅಲ್ವಾ. ಆದ್ದರಿಂದ ಅದೇ ಹುಮ್ಮಸ್ಸು, ಉತ್ಸಾಹದಿಂದ ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಬೇಕು. ನಾನು ಪೂರ್ಣ ಕಟ್ಟಡನೂ ಸರಿಯಾಗಿ ಮಾಡಬೇಕು, ನನ್ನನ್ನು ನಾನು ಸಂಪನ್ನ ಜೊತೆಗೆ ಸಂಪೂರ್ಣನೂ ಮಾಡ್ಕೋಬೇಕು. हमारा अपना जो आंतरिक स्वरूप है, जिसको हम अपना सूक्ष्म स्वरूप कहते हैं, हमारे भाव, भावनाएं, वृत्ति, स्मृति, जो हमारा आंतरिक है, बाह्य तो दिखाई देता है, पर आंतरिक जो है वो खुद को ही देखना पड़ता है और खुद को ही उससे ठीक करना होता है. ನಮ್ಮ ಆಂತರಿಕವಾದ ವೃತ್ತಿ ಏನಿದೆ, ನಮ್ಮ ಭಾವ ಭಾವನೆಗಳೇನಿವೆ, ಅವನ್ನು ನಾವೇ ಸರಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹೊರಗಿನ ರೂಪದಿಂದ ನಾವು ಸರಿಯಾಗಿ ಕಾಣಿಸ್ತಿದ್ದೀವಿ, ಆದರೆ ಒಳಗಿಂದು ನಾನೇ ನನ್ನನ್ನು ನೋಡಿಕೊಂಡು ನನ್ನನ್ನು ನಾನೇ ತಿದ್ಕೋಬೇಕು. ये समय ड्रामा अनुसार जो हमें मिला है, वो खुद की आंतरिक सूक्ष्म कमियों को खत्म कर एक्यूरेट बनने के लिए मिला है. परिस्थितियाँ हलचल की जब हो जाएगी तो हम पुरुषार्थ कर नहीं सकेंगे. ಡ್ರಾಮಾದಲ್ಲಿ ನಮಗೆ ಈ ಸಮಯ ಏನು ಸಿಕ್ಕಿದೆ, ಇದು ನಮ್ಮನ್ನು ನಾವು ಒಳಗಡೆ ನೋಡಿಕೊಂಡು ಎಕ್ಯುರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಕ್ಕಿದೆ. ಯಾಕೆಂದರೆ ಯಾವಾಗ ಹೊರಗಿನ ಪರಿಸ್ಥಿತಿಗಳು ಏರ್ಪೇರಾಗುತ್ತೋ ಅವಾಗ ನಾವು ನಮಗೋಸ್ಕರ ಏನೂ ಪುರುಷಾರ್ಥ ಮಾಡೋದಕ್ಕಾಗಲ್ಲ. बाबा ने दोनों बातें हमें बताई है कि अंत में पुरुषार्थ नहीं कर सकेंगे, अंत को अभी बुद्धि में रखकर अभी पुरुषार्थ करना. ಬಾಬೋರು ಎರಡೂ ವಿಚಾರಗಳನ್ನ ನಮಗೆ ಹೇಳಿಬಿಟ್ಟಿದ್ದಾರೆ. ಅಂತ್ಯದಲ್ಲಿ ನಾವು ಯಾವುದೇ ಪುರುಷಾರ್ಥವನ್ನು ಮಾಡೋದಕ್ಕಾಗಲ್ಲ, ಅಂತ್ಯವನ್ನು ಈಗಲೇ ಗಮನದಲ್ಲಿಟ್ಕೊಂಡು ಈಗಲೇ ಪುರುಷಾರ್ಥವನ್ನು ಮಾಡಬೇಕು.
अभी किया हुआ पुरुषार्थ अंत में काम आएगा। ಈಗ ಮಾಡಿರುವ ಪುರುಷಾರ್ಥನೇ ಅಂತ್ಯದಲ್ಲಿ ಉಪಯೋಗಕ್ಕೆ ಬರುತ್ತೆ. और बाबा ने सेवा के बारे में भी बताया है कि अंत में मनसा सेवा नहीं कर सकेंगे। आत्माओं की स्थिति इतनी हलचल में होंगी कि वो ले नहीं सकेंगे। अभी ही हमें मनसा सेवा करनी। ಬಾಬೋರು ಸೇವೆ ಬಗ್ಗೆನೂ ಹೇಳಿದ್ದಾರೆ. ಅಂತ್ಯದಲ್ಲಿ ಮನಸಾ ಸೇವೆ ಮಾಡೋದಕ್ಕಾಗಲ್ಲ, ಆತ್ಮಗಳು ಆಗ ಏನನ್ನೂ ಸ್ವೀಕರಿಸೋದಕ್ಕಾಗಲ್ಲ. ಈಗಲೇ ನಾವು ಮನಸಾ ಸೇವೆಯನ್ನು ಸಹ ಮಾಡಬೇಕು. आप सब भी आज समय निकाल करके आए हैं। अवश्य साइलेंस में रहकर अपने आप को देखें, मुझे कहाँ अपने पर काम करने की ज़रूरत है। ऐसे ही चलते नहीं रहना है। ऐसे ही तो बरसों से चलते रहे पर वो कमियां गई नहीं, क्योंकि हमने अपने पर गौर किया नहीं, हमने रियलाइज नहीं किया। तो ये समय है हम गहराई से महसूस करें और उस बातों को, कमियों को भरें। ತಾವೆಲ್ಲರೂ ಇವತ್ತು ಸಮಯ ಮಾಡ್ಕೊಂಡು ಬಂದಿದ್ದೀರಾ ಅಂದಮೇಲೆ ತಮ್ಮನ್ನು ತಾವು ಗಮನಿಸ್ಕೊಳ್ಳಿ. ಏಕೆಂದರೆ ಇಷ್ಟು ವರ್ಷಗಳು ನಾವು ಹಾಗೆ ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಾನು ಸುಮ್ಮನೆ ಹೇಗೋ ಕಾಲ ಕಳೀತಾ ಹೋಗಬಾರ್ದು. ಯಾಕೆ ನನ್ನಲ್ಲಿ ಸಣ್ಣ ಪುಟ್ಟ ನಿಶ್ಶಕ್ತತೆಗಳು ಈಗಲೂ ಇದೆ ಅಂದರೆ ನನ್ನ ಕಡೆ ನಾನು ಆಳವಾದ ಗಮನ ಹರಿಸಲೇ ಇಲ್ಲ. ಆದರೆ ಈಗ ನನ್ನನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು, ಹಾಗೂ ನನ್ನನ್ನು ನಾನು ಪರಿವರ್ತನೆ ಮಾಡ್ಕೋಬೇಕು. हमारी पहली तपस्या है देहभान से न्यारा रहना और अपनी आत्मभान की स्थिति में स्थित रहना. ನಮ್ಮ ಮೊದಲನೇ ತಪಸ್ಸು ಏನು ಅಂದರೆ ದೇಹಭಾನದಿಂದ ನಾವು ದೂರ ಭಿನ್ನರಾಗಿರೋದು ಮತ್ತು ಆತ್ಮಭಾನದಲ್ಲಿ ನಮ್ಮನ್ನು ನಾವು ಸ್ಥಿತಪಡಿಸ್ಕೊಳ್ಳೋದು. ये आत्माभिमानी स्थिति सेफ्टी की स्थिति है। कोई भी बाह्य व्यक्ति का व्यवहार या परिस्थिति का जो नेगेटिव प्रभाव है वो हमें असर नहीं करेगा. ಈ ಆತ್ಮಾಭಿಮಾನಿ ಸ್ಥಿತಿ ಅನ್ನೋದು ನಮ್ಮ ಒಂದು ಸುರಕ್ಷೆಯ ಸಾಧನನೂ ಹೌದು. ಯಾವುದೇ ಹೊರಗಿನ ವ್ಯಕ್ತಿಯ ದೇಹಭಾನದ ಪ್ರಭಾವ ನಮ್ಮ ಮೇಲೆ ಆಗ ಬೀಳಲ್ಲ. हमारी दूसरी तपस्या है एक बाबा दूसरा न कोई. अब मुझे मन से भटकना नहीं है, एक बाबा की याद में ही मगन रहना है, ताकि हम अपने आप को भरपूर कर सकें. ನಮ್ಮ ಎರಡನೇ ತಪಸ್ಸು ಒಬ್ಬ ತಂದೆಯನ್ನು ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನೋದು. ಈಗ ನಾನು ಮನಸ್ಸಿನಿಂದ ಎಲ್ಲೂ ಅಲ್ದಾಡಬಾರ್ದು, ಒಬ್ಬ ತಂದೆಯ ಜೊತೆಯಲ್ಲಿಯೇ ನನ್ನ ತಪಸ್ಸು ಇರಬೇಕು. हमारी तीसरी तपस्या है कि हम भल इस दुनिया में रहते हैं पर हमें मन और बुद्धि से अपने असली घर में रहना. ನಮ್ಮ ಮೂರನೇ ತಪಸ್ಸು, ಭಲೆ ನಾವು ಈ ಪ್ರಪಂಚದಲ್ಲಿದ್ದೀವಿ, ಆದರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯಿಂದ ನಮ್ಮ ನಿಜವಾದ ಮನೆಯಲ್ಲಿ ಇರಬೇಕು. जितना बुद्धि ऊपर रहेगी हम ऊंची धारणाएं कर सकते हैं. ಎಷ್ಟು ಬುದ್ಧಿ ಮೇಲಿರುತ್ತೋ ಅಷ್ಟು ನಾವು ಶ್ರೇಷ್ಠ ಧಾರಣೆಗಳನ್ನು ಅಳವಡಿಸ್ಕೊಳ್ಬೋದು. हमारी चौथी तपस्या है ये दृढ़ता रखना कि अब मुझे इन कर्मेंद्रियों से कोई विकर्म नहीं करना. ನಮ್ಮ ನಾಲ್ಕನೇ ತಪಸ್ಸು, ಈ ಕರ್ಮೇಂದ್ರಿಯಗಳಿಂದ ನಾನು ಯಾವುದೇ ವಿಕರ್ಮವನ್ನು ಮಾಡಬಾರ್ದು ಅನ್ನೋ ದೃಢತೆಯನ್ನು ಇಟ್ಕೋಬೇಕು.
तपस्या का प्रभाव कर्म तक आना चाहिए, प्रैक्टिकल में दृढ़ता रहनी चाहिए। ತಪಸ್ಸಿನ ಪ್ರಭಾವ ಕರ್ಮದವರೆಗೂ ಬರಬೇಕು, ಪ್ರಾಕ್ಟಿಕಲ್ ಆಗಿ ದೃಢತೆ ಬರಬೇಕು. हमारी 5वीं तपस्या है कि प्रैक्टिकली बाबा के साथ जब से हम जुड़े हैं, प्रैक्टिकली इतने बड़े यज्ञ के साथ, इतनी बड़ी संस्था के साथ हम जुड़े हैं, तो हमारी जो आचार संहिता है, जो कोड ऑफ कंडक्ट है, जो हमारा अनुशासन है, हमें प्रैक्टिकली हर परिस्थिति में उसी अनुसार चलना है. ನಮ್ಮ 6ನೇ ತಪಸ್ಸು, ನಾವು ಇಷ್ಟು ದೊಡ್ಡ ಯಜ್ಞದ ಜೊತೆಗೆ ಜೋಡಣೆ ಆಗಿದ್ದೀವಿ, ತಂದೆಯ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಜೋಡಿಸಿದ್ದೀವಿ ಅಂದಮೇಲೆ ನಮ್ಮ ಸಂಸ್ಥೆಯ ಕೋಡ್ ಆಫ್ ಕಂಡಕ್ಟ್ ಏನೇನಿದೆ, ನಮ್ಮ ಆಚಾರ ಸಂಹಿತೆಗಳು ಏನೇನಿವೆ, ನಾನು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಇಲ್ಲಿನ ನಿಯಮಕ್ಕನುಸಾರವಾಗಿ ನಡ್ಕೋಬೇಕು. देखो, लोग अब हमें व्यक्ति के रूप में नहीं देखते हैं, हमें संस्था के रूप में देखते हैं. ये ब्रह्मा कुमारी वाले हैं, ये ओम शांति वाले हैं, हमें उसी नजर से देखते हैं. ಜನರು ನಮ್ಮನ್ನು ಈಗ ವ್ಯಕ್ತಿಯ ರೂಪದಲ್ಲಿ ಗುರುತಿಸಲ್ಲ, ಸಂಸ್ಥೆಯ ರೂಪದಲ್ಲಿ ಗುರುತಿಸ್ತಾರೆ. ನೋಡಿ, ಇವರು ಬ್ರಹ್ಮಕುಮಾರಿಯವರು, ಇವರು ಈ ಸಂಸ್ಥೆಯವರು, ಅದೇ ದೃಷ್ಟಿಯಿಂದ ನಮ್ಮನ್ನು ಗುರುತಿಸೋದು. कमजोरी हमारी होगी, पर लोग समझते हैं क्या आपको वहाँ ऐसा सिखाते हैं, ऐसे कहते हैं ना. हाँ, ನಿಶ್ಶಕ್ತತೆ ನಮ್ದಿರುತ್ತೆ, ಆದರೆ ಜನ ಹೇಳೋದೇನು, ನಿಮ್ಗಲ್ಲಿ ಇದನ್ನೇನ ಕಲಿಸೋದು, ಹಾಗೆ ಅಲ್ವಾ ಹೇಳೋದು. तो हमें प्रैक्टिकली ये अटेंशन रहे कि हम बाबा के यज्ञ को रिप्रेजेंट कर रहे हैं, तो हमारी चलन भी यज्ञ के नियम मर्यादा अनुसार होनी चाहिए. ಆದ್ದರಿಂದ ನಮ್ಗೆ ಯಾವ ರೀತಿ ಗುರಿ ಇರಬೇಕು ಅಂದರೆ, ನಾವು ಬಾಬೋರ ಯಜ್ಞವನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದಮೇಲೆ ನಮ್ಮ ಒಂದು ನಡವಳಿಕೆ ಯಜ್ಞದ ನಿಯಮಗಳೇನಿವೆಯೋ ಅದಕ್ಕನುಸಾರವಾಗಿಯೇ ಇರಬೇಕು. इसको कहेंगे प्रैक्टिकल तपस्या. ಇದನ್ನೇ ಪ್ರಾಕ್ಟಿಕಲ್ ತಪಸ್ಸು ಅಂತ ಹೇಳೋದು. सिर्फ ऐसा नहीं है 4 घंटा 2 घंटा बैठ गए, इतना नहीं. तपस्या का प्रभाव कर्म आचरण तक आना चाहिए. ಬರೀ 2 ಗಂಟೆ 4 ಗಂಟೆ ತಪಸ್ಸಲ್ಲಿ ಕೂತ್ಕೊಂಡ್ಬಿಟ್ಟೆ ಅದಲ್ಲ, ತಪಸ್ಸಿನ ಪ್ರಭಾವ ಪ್ರಾಕ್ಟಿಕಲ್ ಕರ್ಮದಲ್ಲಿ ಆಚರಣೆಯಲ್ಲಿ ಬರಬೇಕು. तो हर एक साइलेंस में रहकर इस दृष्टिकोण से अपने आप को देखेंगे और अपने आप को ब्रह्मा बाप समान संपन्न और संपूर्ण बनाने का लक्ष्य पक्का करेंगे. ಅಂದಮೇಲೆ ಸೈಲೆನ್ಸ್ನಲ್ಲಿದ್ದು ಪ್ರತಿಯೊಬ್ಬರೂ ಸಹ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ, ಬ್ರಹ್ಮ ತಂದೆ ಸಮಾನ ಸಂಪನ್ನ ಹಾಗೂ ಸಂಪೂರ್ಣರಾಗುವ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. पसंद है? पसंद इष्ट है आयता एल्रिಗೂ? सबको? ओम शांति. 2 मिनट बाबा की याद में बैठेंगे.